ಗ್ರಾಮದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿದ್ದ ಚಂದ್ರು ಎಂಬ ಬಾಲಕನಿಗೆ ಚಿತ್ರಗಳು, ಕಲೆಯ ಮೇಲೆ ಅಪಾರ ಆಸಕ್ತಿ ಇತ್ತು. ಚಂದ್ರು ಪೂರಾ ದಿನ ಬರಹ ಬರೆದು, ಚಿತ್ರ ಬಿಡಿಸಿ ತನ್ನ ಗೆಳೆಯರಿಗೆ ತೋರಿಸುತ್ತಿದ್ದ. ಅವನ ಕನಸು ಏನೆಂದರೆ ಅವನ ಚಿತ್ರಗಳು ಬದುಕಿ ಮಾತನಾಡಬೇಕು. ಆ ದಿನಗಳಲ್ಲಿ ಯಾರಿಗೂ 3D ಆನಿಮೇಷನ್ ಅಂದ್ರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಚಂದ್ರು ಅವನ ಗುರುಗಳ ಮಾತು ಕೇಳಿ ಆ ಹೊಸ ಕಲೆಯನ್ನು ತಿಳಿಯಬೇಕೆಂದು ಮನಸ್ಸು ಮಾಡಿಕೊಂಡ. ಒಂದು ದಿನ ಶಾಲೆಗೆ ಹೊಸ ಶಿಕ್ಷಕ ಅಜಯ್ ಸರ್ ಬಂದರು. ಅವರು ಮಕ್ಕಳಿಗೆ ಹೊಸ ಕಲಿಕೆಯನ್ನು ತೋರಿಸುತ್ತಿದ್ದರು. ಅಜಯ್ ಸರ್ ಒಂದು ದಿನ ಕಂಪ್ಯೂಟರ್ ತರಗತಿಯಲ್ಲಿ ಹೇಳಿದರು, ಮಕ್ಕಳೇ, ಇನ್ನು ನಿಮ್ಮ ಚಿತ್ರಗಳು ಜೀವಂತವಾಗಬೇಕು ಅನ್ನೋ ಆಸೆ ಇದೆಯಾ? 3D ಆನಿಮೇಷನ್ ಕಲಿಯಿರಿ. ಚಂದ್ರು ಕಿವಿಗೊಟ್ಟು ಕೇಳಿದ. ಅವನಿಗೆ ಇದು ಹೊಸ ಲೋಕವಾಗಿ ತೋರಿತು. ಮುಂದಿನ ದಿನದಿಂದಲೇ ಚಂದ್ರು ಮನೆಯಲ್ಲಿರುವ ಹಳೆಯ ಕಂಪ್ಯೂಟರ್ ಅನ್ನು ಓಡಿಸಲು ಪ್ರಯತ್ನಿಸಿದ. ಅದು ಬಹಳ ನಿಧಾನವಾಗಿ ಕೆಲಸ ಮಾಡುತ್ತಿತ್ತು. ಆದರೂ ಅಜಯ್ ಸರ್ ಕೊಟ್ಟ 3D ಆನಿಮೇಷನ್ ತರಬೇತಿ ವಿಡಿಯೋಗಳನ್ನು ನೋಡಿ ನೋಡಿ ಅಭ್ಯಾಸ ಮಾಡುತ್ತಿದ್ದ. ಅವನು ಮೊದಲಿಗೆ ಒಂದು ಚೆಂಡನ್ನು ಆನಿಮೇಟ್ ಮಾಡಲು ಕಷ್ಟಪಟ್ಟ. ಚೆಂಡು ಕೆಳಗೆ ಬಿದ್ದು ಮತ್ತೆ ಮೇಲೆ ಹೋಗುವ ಚಲನೆಯನ್ನು ಹೇಗೆ ಸೃಷ್ಟಿಸಬೇಕು ಅನ್ನೋದು ಅವನಿಗೆ ತಲೆನೋವಾಯಿತು. ಆದರೆ ಅವನು ಕೈಬಿಡಲಿಲ್ಲ. ಒಂದು ವಾರದ ನಂತರ ಅವನ ಮೊದಲ ಚೆಂಡಿನ ಆನಿಮೇಷನ್ ಸಕ್ಸಸ್ ಆಗಿತ್ತು. ಚೆಂಡು ಎಳೆದಂತೆಲ್ಲ ಎದ್ದು ಮೇಲೆ ಹೋಗುತ್ತಿತ್ತು. ಅಮ್ಮ ಅಪ್ಪ ನೋಡಿ ಖುಷಿಪಟ್ಟರು. ಅವರು ಹೇಳಿದರು, ಚಂದ್ರು, ನಿನ್ನ ಆಸೆ ಕಂಡು ತುಂಬಾ ಖುಷಿಯಾಯಿತು. ನಿನ್ನ ಕನಸು ನನಸು ಮಾಡಿಕೋ, ನಾವು ಬೆಂಬಲಿಸುತ್ತೇವೆ. ಅಂದಿನಿಂದ ಚಂದ್ರು ದಿನಕ್ಕೊಂದು ಆನಿಮೇಷನ್ ಮಾಡುತ್ತಾ ಅಭ್ಯಾಸ ಮಾಡುತ್ತಿದ್ದ. ಅವನು ಮುಂದೆ ಒಂದು ಕಥೆ ಮಾಡಿದ. ಒಂದು ಕಲ್ಲಂಗಡಿ ಬೀಜದಿಂದ ದೊಡ್ಡ ಗಿಡ ಬೆಳೆದು ಹಣ್ಣು ಕೊಡುವ ಕಥೆ. ಅವನು ಮೊದಲಿಗೆ ಗಿಡದ 3D ಮಾದರಿ ಸೃಷ್ಟಿಸಿದ. ನಂತರ ತಳಿಯಿಂದ ಮೊದಲು ಬೇರು ಕೊಂಬೆಗಳು ಎಲೆಗಳು ಬರುತ್ತಿರುವಂತೆ ಮಾಡಿದ. ನಂತರ ಹೂವು ಮೂಡಿಸಿ ಹಣ್ಣು ಬೆಳೆಸಿದ. ಅವನ ಗೆಳೆಯರು ಅವನ ಕಂಪ್ಯೂಟರ್ ನೋಡಲು ಬಂದರು. ಎಲ್ಲಾ ಮಕ್ಕಳು ಆಶ್ಚರ್ಯದಿಂದ ನೋಡಿ ಖುಷಿಪಟ್ಟರು. ಅಯ್ಯೋ, ಚಿತ್ರಗಳು ಬದುಕಿದಂತಿದೆ. ಅಷ್ಟರಲ್ಲೇ ಶಾಲೆಯಲ್ಲಿ ಒಂದು ವಿಜ್ಞಾನ ಪ್ರದರ್ಶನ ಹಮ್ಮಿಕೊಂಡಿತ್ತು. ಅಜಯ್ ಸರ್ ಚಂದ್ರುಗೆ ಹೇಳಿದರು, ಚಂದ್ರು, ನಿನ್ನ ಆನಿಮೇಷನ್ ಎಲ್ಲರ ಮುಂದೆ ತೋರಿಸು. ಮೊದಲು ಚಂದ್ರು ಕೊಂಚ ಹೆದರಿದ. ಅವನು ಶಾಲೆಯ ಪ್ರೊಜೆಕ್ಟರ್ ಮೇಲೆ ತನ್ನ ಆನಿಮೇಷನ್ ತೋರಿಸಿದ. ಶಿಕ್ಷಕರು, ಪೋಷಕರು ಎಲ್ಲರೂ ಕೊಂಡಾಡಿದರು. ಅವನಿಗೆ ಮೊದಲ ಪ್ರಶಸ್ತಿ ದೊರೆಯಿತು. ಆ ಪ್ರಶಸ್ತಿ ನಂತರ ಚಂದ್ರು ಹೆಚ್ಚು ತಂತ್ರಜ್ಞಾನ ಕಲಿಯಲು ಆಸೆಪಟ್ಟ. ಅವನು ಇಂಟರ್ನೆಟ್ನಲ್ಲಿ ಹೊಸ ಸಾಫ್ಟ್ವೇರ್ಗಳನ್ನು ರಿಸರ್ಚ್ ಮಾಡತೊಡಗಿದ. ಬ್ಲೆಂಡರ್, ಮಾಯಾ, ಯೂನಿಟಿ ಅಂತ ಹೊಸ ಆನಿಮೇಷನ್ ಟೂಲ್ಸ್ ಬಳಸಲು ಕಲಿತುಕೊಂಡ. ಅವನು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕೆಂದು ತೀರ್ಮಾನಿಸಿದ. ತನ್ನ ಹಳ್ಳಿಯ ಬದುಕಿನ ಮೇಲೆ ಆನಿಮೇಷನ್ ಕಥೆ ತಯಾರಿಸಲು ಶುರು ಮಾಡಿದರು. ತಾಯಿ ಊಟ ರುಚಿಯಾಗಿ ಮಾಡುವ ದೃಶ್ಯ, ಅಪ್ಪ ಹೊಲದಲ್ಲಿ ಕೆಲಸ ಮಾಡುವ ದೃಶ್ಯ, ಮಕ್ಕಳ ಆಟದ ದೃಶ್ಯ ಎಲ್ಲವನ್ನೂ ತಂತ್ರಜ್ಞಾನದಲ್ಲಿ ಜೀವಂತವನ್ನಾಗಿ ತೋರಿಸುತ್ತಿದ್ದ. ದಿನಗಳು ಕಳೆಯುತ್ತಾ ಹೋದಂತೆ ಚಂದ್ರುಗೆ ಲೋಕಲ್ ಟಿವಿ ಚಾನೆಲ್ನಲ್ಲಿ ಅವಕಾಶ ಸಿಕ್ಕಿತು. ಅಲ್ಲಿಯವರು ಅವನ ಆನಿಮೇಷನ್ ನೋಡಿ ಕೇಳಿದರು, ನೀವು ನಮಗೆ ಒಂದು ಮಕ್ಕಳ ಕಥೆ ಆನಿಮೇಷನ್ ಮಾಡುತ್ತೀರಾ ಎಂದು. ಅವನಿಗೆ ಇದು ದೊಡ್ಡ ಅವಕಾಶವಾಗಿತ್ತು. ಶಾಲೆ ಮುಗಿಸಿ ಮನೆಗೆ ಬಂದು ರಾತ್ರಿ ಊಟ ಮುಗಿದ ಮೇಲೆ ಆನಿಮೇಷನ್ ಕೆಲಸ ಮಾಡುತ್ತಿದ್ದ. ಗೆಳೆಯರು ಆಟ ಕೇಳಿಸಿದರೂ ಅವನು ತಿರಸ್ಕರಿಸುತ್ತಿದ್ದ. ಏಕೆಂದರೆ ಅವನ ಕನಸು ದೊಡ್ಡದಿತ್ತು. 3ನೇ ತಿಂಗಳಿಗೆಲ್ಲ ಅವನ ಮೊದಲ ಆನಿಮೇಷನ್ ಟಿವಿಯಲ್ಲಿ ಪ್ರಸಾರವಾಯಿತು. ಶಾಲಾ ಮಕ್ಕಳಲ್ಲಿ ಚಂದ್ರು ಸ್ಟಾರ್ ಆಗಿಬಿಟ್ಟ. ಊರಿನವರು, ಹಳ್ಳಿಯವರು ಚಂದ್ರು ಮನೆಗೆ ಬರ್ತಿದ್ದರು. ನಮ್ಮ ಹಳ್ಳಿ ಹುಡುಗನ ಅನಿಮೇಷನ್ ಟಿವಿಯಲ್ಲಿ ಬರ್ತಿದೆ ಎಂದು ಊರಿನವರು ಖುಷಿಪಡುತ್ತಿದ್ದರು. ಅಂದರೆ ಚಂದ್ರು ಪಕ್ಕ ಆದರ್ಶ ಮಗ. ಆತ ತನ್ನ ತಂದೆ ತಾಯಿಯ ಗೌರವ ಹೆಚ್ಚಿಸಿದ. ಅವನು ಯಾವತ್ತೂ ಹೇಳುತ್ತಿದ್ದ, ನಾನಿನ್ನೂ ಕಲಿಯಬೇಕಾಗಿದೆ. 3D ಆನಿಮೇಷನ್ ಅಂದ್ರೆ ಒಂದು ಸಾಗರ. ನಾನು ಇನ್ನಷ್ಟೇ ಮುಳುಗುತ್ತಿದ್ದೇನೆ. ಇದೆಲ್ಲ ನೋಡಿ ಅಜಯ್ ಸರ್ ತೀವ್ರವಾಗಿ ಚಂದ್ರುವನ್ನು ಮೆಚ್ಚಿದರು. ಅವರು ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಚಂದ್ರುಗೆ ಸ್ಕಾಲರ್ಶಿಪ್ ಕೊಡಿಸಿಕೊಟ್ಟರು. ಇದು ಚಂದ್ರು ದೊಡ್ಡ ನಗರಕ್ಕೆ ಹೋಗಿ ಆನಿಮೇಷನ್ ಕಾಲೇಜ್ ಸೇರಿ ವಿಶೇಷ ತರಬೇತಿ ಪಡೆಯಲು ಸಾಧ್ಯವಾಯಿತು. ನಗರದಲ್ಲಿ ಹೊಸ ಪ್ರಾಧ್ಯಾಪಕರು, ಹೊಸ ಲ್ಯಾಬ್, ಅತ್ಯಾಧುನಿಕ ಕಂಪ್ಯೂಟರ್ಸ್, ಬಹಳಷ್ಟು ಸಾಫ್ಟ್ವೇರ್, ಎಲ್ಲವೂ ಹೊಸತನ. ಆದರೆ ಅಲ್ಲಿ ಬೇರೆ ಬೇರೆ ಊರಿನ, ಬೇರೆ ಬೇರೆ ಭಾಷೆಯ ಮಕ್ಕಳೊಂದಿಗೆ ಸ್ಪರ್ಧೆ ಏರ್ಪಟ್ಟಿತು. ಆದ್ದರಿಂದ ಚಂದ್ರು ಮತ್ತೆ ಹಳ್ಳಿಯ ಅದೇ ಶ್ರಮ, ಅದೇ ತಾಳ್ಮೆ, ಅದೇ ಧೈರ್ಯ ಮತ್ತೆ ತೋರಿಸಿದ. ಹೊಸ ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸಿದ. ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳಿಗೆ ತಯಾರಿ ಮಾಡಿದ. ಅವನ ಅನಿಮೇಷನ್ ಶಾರ್ಟ್ ಫಿಲ್ಮ್ ನಮ್ಮ ಹಳ್ಳಿ ಬದುಕು ಅತ್ಯುತ್ತಮ ಕಥಾ ಅವಾರ್ಡ್ಗೆ ಆಯ್ಕೆ ಆಯಿತು. ಆ ಚಿತ್ರ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಹೋಗಿತು. ಚಂದ್ರುಗೆ ಬೆಂಗಳೂರಿನಲ್ಲಿ ಎಲ್ಲಾ ದೊಡ್ಡ ಸ್ಟುಡಿಯೋಗಳಿಂದ ಜಾಬ್ ಆಫರ್ ಬಂದವು. ಕಾಲ ಕಳೆಯುತ್ತಾ ಚಂದ್ರು ತನ್ನ ಹಳ್ಳಿಗೆ ಮತ್ತೆ ಬಂದ. ಅದೋ ಹಳೆಯ ಮನೆ, ಅಪ್ಪ ಅಮ್ಮ, ಗೆಳೆಯರು ಎಲ್ಲರೂ ಖುಷಿಪಟ್ಟರು. ಈಗ ಅವನು ದೊಡ್ಡ ಅನಿಮೇಷನ್ ಕಂಪನಿಯ ಸಿಇಒ ಆಗಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಆಶಯ ಇತ್ತು, ನನ್ನ ಹಳ್ಳಿಯ ಮಕ್ಕಳಿಗೂ ಅನಿಮೇಷನ್ ಕಲಿಸಬೇಕು ಎನ್ನುವುದು. ಅವನ ಹಳ್ಳಿ ಶಾಲೆಗೆ ಹೊಸ ಕಂಪ್ಯೂಟರ್ ಲ್ಯಾಬ್ ಕಟ್ಟಿಸಿದ. ಮಕ್ಕಳಿಗೆ ಅನಿಮೇಷನ್ ಬೇಸಿಕ್ಸ್ ಕಲಿಸಲು ಉಚಿತ ಕ್ಲಾಸೆಸ್ ಶುರು ಮಾಡಿದ.
ಮಕ್ಕಳು ಕಲಿಯುತ್ತಿದ್ದಂತೆ ಅವರಲ್ಲೂ ಹೊಸ ಹೊಸ ಕಲ್ಪನೆಗಳು ಮೂಡಿದವು. ಕೆಲವು ಮಕ್ಕಳು ರೊಬೊಟಿಕ್ಸ್ ಆನಿಮೇಷನ್ ಕಲಿಯಲು ಹೊರಟರು. ಕೆಲವು ಗೇಮಿಂಗ್ ಆನಿಮೇಷನ್ ರೂಪಿಸಲು ಶುರು ಮಾಡಿದರು. ಇವತ್ತು ಆ ಹಳ್ಳಿ ಆನಿಮೇಷನ್ ವಿಲ್ಲೇಜ್ ಆಗಿ ಪ್ರಸಿದ್ಧಿ ಪಡೆದಿದೆ. ಬೇರೆ ಹಳ್ಳಿಗಳಿಂದ ಮಕ್ಕಳನ್ನು ತರಿಸಲು ಸರ್ಕಾರ ಸಹಕಾರ ನೀಡುತ್ತಿದೆ. ಚಂದ್ರು ಇಂದು ಕೂಡ ತನ್ನ ದೊಡ್ಡ ಸ್ಟುಡಿಯೋ ವರ್ಕ್ ಮುಗಿಸಿ ರಾತ್ರಿ ಮಕ್ಕಳಿಗೆ ಆನಿಮೇಷನ್ ಕಲಿಸುತ್ತಾನೆ. ಅವನ ಮನಸ್ಸಿನ ಮಾತು ಏನೆಂದರೆ, ಒಳ್ಳೆಯ ಕನಸು ಕಂಡರೆ ಅದನ್ನು ಬದುಕಿಸಲು ಶ್ರಮಪಟ್ಟು ಕಲಿಯಿರಿ. 3D ಆನಿಮೇಷನ್ ಕೇವಲ ಟೆಕ್ನಾಲಜಿ ಅಲ್ಲ, ಅದು ನಮ್ಮ ಕಲ್ಪನೆಗಳಿಗೆ ಜೀವ ಕೊಡುತ್ತದೆ.